ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಈ ಲಾಗ್ನ ಮಾರ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು. ಮನೆ ಹತ್ರನ ಬೆಳಿಗ್ಗೆ ಬ್ಲ್ಯಾಂಕೆಟ್ ಮಾರೋರು ಬಂದಿರು. ಮಮ್ಮಿ ಪಪ್ಪ ಬ್ಲ್ಯಾಂಕೆಟ್ ನೋಡಿ ಚಲೋ ಅನಿಸ್ರ ತೊಗೊಳೋಣ ಅಂತಂದು ನೋಡಾತಿರು. ಮತ್ತು ನಾನು ಬ್ಯಾಂಕಿಗೆ ಹೊಂಟೀನಿ. ಸುಪ್ರಿಯಾ ಮತ್ತು ರಿಷಿ ಇಬ್ಬರು ಸ್ಕೂಲಿಗೆ ಹೊಂಟಿರು. ನನಗೂ ನೋಡಕ್ಕೆ ಕರೆಯತ್ತಿರು. ನನಗೆ ಭಾಳ ಟೈಮ್ ಆಗೈತಿ, ಬ್ಯಾಡ ನೀವ ನೋಡ್ರಿ ಮತ್ತು ತೊಗೋರಿ ಅಂತ ಹೇಳಿ. ಹಾಗಾಗಿ ಅವ್ರು ನೋಡಿ ತೊಗೊಳತ್ತಿರು. ಬ್ಲ್ಯಾಂಕೆಟ್ ಚಲೋನು ಇದ್ದು ಮತ್ತು ರೇಟ್ ನೋಡಿ ಕೊಡಾಕಿರಿ ತೊಗೋರಿ ಅಂತ ಅನ್ನತ್ತಿರು. ಹಾಗಾಗಿ ನೋಡಾತಿರು. ನಮ್ಮ ರಿಯಾ ಗುಬ್ಬಿ ಪಾಪ ಕಾಲಿಗೆ ಹಿಂಗೆ ಮಾಡಿಕೊಂಡು ಎಲ್ಲೂ ಓಡಾಡಕ್ಕೂಬಾರ್ದು, ಏನೂ ಇಲ್ಲ, ಮನ್ಯಾಗನ ಕುಂತೈತಿ. ಆದರೂ ಈಕಿ ಕೇಳಾನಿಲ್ಲ. ಈ ಥರ ಎಲ್ಲ ಸರ್ಕಸ್ ಮಾಡಬೇಡವಾ, ಕಾಲಿಟ್ಕೊಂಡು ಗಪ್ಪ ಕುಂಡು ಅಂತಂದ್ರೆ ಒಟ್ಟ ಕೇಳಾನಿಲ್ಲ. ಬರೀ ನಾನು ನಡಿತೇನೆ ಅಂತಂದು ನಡೆದಾಡತ್ತಾಳನ. ಎಷ್ಟು ಹೇಳ್ರೂ ಕೇಳಾನಿಲ್ಲ. ರಿಷಿ ಮತ್ತು ಸಾನ್ವಿ ಏಜ್ ಆಗಿರ ಹೇಳ್ರ ಕೇಳ್ತಾರು. ಬಟ್ ಈಕಿ ರಿಯಾ ಭಾಳ ಸಣ್ಣಕ್ಕಿದ್ದಾಳು, ನಾವು ಹೇಳಿದ್ದು ಅರ್ಥ ಮಾಡ್ಕೊಳಂಗಿಲ್ಲ ಪಾಪ. ಹಾಗಾಗಿ ಈಕಿ ಏನು ಅನ್ನಕ್ಕೂಬಾರ್ದು ಬಿಡಕ್ಕೂಬಾರ್ದು ಮತ್ತು ಆಳ್ತಾಳು, ನಾನು ನಡಿತೇನೆ ಅಂತಂದ. ಇವತ್ತು ಗುರುವಾರ ಇತ್ತು, 3ನೇ ಗುರುವಾರ ಇವತ್ತು. ಸವಿತಾನೂ ಉಪವಾಸ ಇರ್ತಾಳು. ಹಾಗಾಗಿ ಉಪವಾಸಕ್ಕೆ ಸಾಬುದಾನಿ ಮಾಡ್ಕೊಳತ್ತಿಳು. ಸಾಬುದಾನಿ ಮಾಡೋಕೆ ಮೊದಲ ಶೇಂಗಾ ಹುರ್ಕೊಳ್ಳೋದ. ಸ್ವಲ್ಪ ಶೇಂಗಾ ಜಾಸ್ತಿನ ತೊಗೊಳ್ಳೋದು. ಶೇಂಗಾ ಹುರಿದಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಹುರಿಯೋದ. ನಾವು ಸಾಬುದಾನಿಗೆ ಶೇಂಗಾ ಮತ್ತು ಮೆಣಸಿನ್ಕಾಯಿ ಸಿಂಧಿ ಲೋನ ಇಷ್ಟ ಯೂಸ್ ಮಾಡ್ತೇವೆ, ಮತ್ತು ಬಾಕಿ ಏನೂ ಹಾಕಂಗಿಲ್ಲ. ಇದು ಉಪವಾಸ ಇದ್ದಾಗ ತಿನ್ನೋದಕ್ಕೆ ಮಾಡೋದು ಈ ಥರ. ಮತ್ತು ವಿತೌಟ್ ಉಪವಾಸ ಇದ್ದಾಗ ಹಂಗೆ ಬೇಕಾಗಿತ್ತಂದ್ರೆ ಅವಾಗ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗೆ ರುಚಿಗಿನ್ನ ಏನೇನು ಬೇಕು ಅದನ್ನ ಹಾಕ್ಕೊಂಡು ಮಾಡ್ತೀವಿ. ಇದು ಉಪವಾಸ ಇದ್ದಾಗ ಓನ್ಲಿ ಶೇಂಗಾ ಮತ್ತು ಮೆಣಸಿನ್ಕಾಯಿ ಅಷ್ಟು ಹಾಕಿ ಮಾಡ್ತೀವಿ. ಇಷ್ಟು ಹಾಕಿ ಮಾಡಿದ್ರೂ ಭಾಳ ಟೇಸ್ಟ್ ಬರ್ತೈತಿ. ಮೆಣಸಿನ್ಕಾಯಿ ಸ್ವಲ್ಪ ಹುರಿದಾದ ನಂತರ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಈಗ ಆಲ್ರೆಡಿ ಹುರಿದಿರೋ ಶೇಂಗಾ ಮತ್ತು ಈಗ ಮೆಣಸಿನ್ಕಾಯಿ ಹುರ್ಕೊಂಡು ಇಟ್ಕೊಂಡಿದ್ದೇವಲ್ಲ, ಇದು ಮೆಣಸಿನ್ಕಾಯಿ ಎರಡೂ ಹಾಕಿ ಜಾಸ್ತಿ ಪೇಸ್ಟ್ ಮಾಡೋದಿಲ್ಲ, ಹಂಗೆ ತರಿಯಾಗಿ ರುಬ್ಕೊಳ್ಳೋದ. ತರಿ ಅಂದರೆ ಸ್ವಲ್ಪ ಉದುರು ಮತ್ತು ಶೇಂಗಾ ಜಾಸ್ತಿ ಪುಡಿ ಆಗಿರಬಾರ್ದು, ಸ್ವಲ್ಪ ಬಾಯಿಗೆ ಸಿಗಬೇಕು. ಮೊಟ್ಟೆನ ರುಬ್ಕೊಂಡು ಇಟ್ಕೋಬೇಕು. ಇದು ರುಬ್ಬಿ ಆದ ನಂತರ ಈಗ ಕಡಾಯಿ ಇಟ್ಟು ಕಡಾಯಿದಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು. ಸ್ವಲ್ಪ ಅಂದ್ರೂ ಸ್ವಲ್ಪ ಜಾಸ್ತಿ ಹಾಕೋದು, ಯಾಕಂದ್ರೆ ಸಾಬುದಾನಿ ಜಾಸ್ತಿ ಎಣ್ಣೆ ಹೀರ್ಕೊಂಡ್ಬಿಡ್ತೈತಿ. ಸ್ವಲ್ಪ ಎಣ್ಣೆ ಇದ್ದಷ್ಟು ಚಲೋ ತಿನ್ನಕ್ಕೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದ. ಮತ್ತೀಗ ಆಲ್ರೆಡಿ ನಾನು ಸಾಬುದಾನಿ ಸವಿತಾ ನೆನೆಸಿಟ್ಟೇಳು. 1 ತಾಸು ಮುಂಚೆನ ನೆನೆಸಿಟ್ರೆ ಸಾಕು, ಚೆನ್ನಾಗೆ ಉಬ್ಬಿ ಬಂದಿರ್ತಾವೆ ಮೆದುವಾಗಿ ಕಾಳ. ಈಗ ಎಣ್ಣೆ ಕಾದ ನಂತರ ನಾವು ಈಗ ಆಲ್ರೆಡಿ ರುಬ್ಬಿಟ್ಕೊಂಡಿರೋದು ಮೆಣಸಿನ್ಕಾಯಿ ಮತ್ತು ಶೇಂಗಾ ಪೇಸ್ಟ ಎಣ್ಣೆಯಾಗ ಹಾಕೋದು. ಎಣ್ಣೆಯಾಗ ಹಾಕಿ ಇದನ್ನು ಸ್ವಲ್ಪ ಹುರ್ಕೊಂಬಿಡೋದು. ಇದನ್ನು ಹುರಿದ ತಕ್ಷಣ ನಾವು ಸಾಬುದಾನಿ ಏನೈತ್ಲೆ ನೆನೆದಿದ್ದು ಸಾಬುದಾನಿ ಅದನ್ನು ಮತ್ತು ಸಿಂಧಿ ಲೋನ ಇವೆರಡೂ ಕಡಾಯಿದಾಗ ಹಾಕಿ ಫುಲ್ಲ ತಿರುವ್ಯಾಡೋದು. ಇವನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ರೆ ಆಯಿತು. ಇದು ಉಪವಾಸಕ್ಕೆ ನಾವು ಈ ಥರ ಇಷ್ಟ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ನೋದು, ಬಾಕಿ ಏನೂ ಹಾಕೋದಿಲ್ಲ. ಹಾಗಾಗಿ ಉಪವಾಸಕ್ಕೆ ಓನ್ಲಿ ಶೇಂಗಾ ಮತ್ತು ಮೆಣಸಿನ್ಕಾಯಿ ಸಿಂಧಿ ಲೋನ ಇಷ್ಟ ಯೂಸ್ ಮಾಡಿ ಮಾಡ್ತೀವಿ. ಇಷ್ಟ ಮಾಡ್ರೂ ಇದು ಸಾಬುದಾನಿ ಭಾಳ ಟೇಸ್ಟ್ ಹತ್ತೈತಿ, ತಿನ್ನೋಕೆ ರುಚಿನೂ ಆಗಿರ್ತೈತಿ. ಅಡುಗೆ ಮಾಡಿದ ಮೇಲೆ ಸ್ವಲ್ಪ 1-2 ನಿಮಿಷ ಮೀಡಿಯಮ್ ಫ್ಲೇಮ್ದಾಗಿಟ್ಟು ಪ್ಲೇಟ್ ಮುಚ್ಚಿ 1-2 ನಿಮಿಷ ಬಿಡಬೇಕು. ಅವಾಗ ಯಾವುದೇ ಅಡುಗೆ ಮಾಡಲಿ ಅದು ಟೇಸ್ಟ್ ಚಲೋ ಬರ್ತೈತಿ. ಮತ್ತು ಸ್ವಲ್ಪ ಉಗಾಮ್ಯಾಗ ಕುದೀತಂದ್ರೆ ಅವಾಗ ಟೇಸ್ಟ್ ಬೇರೆ ಬರ್ತೈತಿ. ಹಾಗಾಗಿ ಏನೇ ಮಾಡಿದ್ರೂ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ಪ್ಲೇಟ್ನ ಮುಚ್ಚಿಡಬೇಕು, ಅವಾಗ ಚೆನ್ನಾಗೆ ಮೆತ್ತಗೆ ಆಗ್ತೈತಿ. ಈಗ ನಮ್ಮ ಸಾಬುದಾನಿ ರೆಡಿ ಆಯಿತು. ಇಲ್ಲಿ ರಿಯಾಗ ನಮ್ಮ ಮಮ್ಮಿ ಸಾಬುದಾನಿ ತಿನ್ಸಾತಾಳು.
ಆಕಿ ನಾನು ತಿಂತೇನೆ ಅನ್ನತ್ತಾಳು. ನಮ್ಮ ಮಮ್ಮಿ ನೀ ಎಲ್ಲ ಚೆಲ್ಲಾಡ್ತಿ ನಾ ತಿನ್ನಿಸ್ತೇನೆ ಅಂತ ಅಂದ್ರೂ ಕೇಳುವಾಳಾಗಿಳು. ಆಕಿ ಅವ್ರ ಮಮ್ಮಿ ಕಡೆ ಹೋಗಿ ನಾ ಅಲ್ಲಿ ತಿಂತೇನೋ ಇಲ್ಲಿ ತಿಂತೇನೋ ಅಂತಂದ ಓಡ್ಯಾಡಕ್ಕೆ ಹಿಡ್ದೇಳು. ನಮ್ಮ ಮನೆ ಹತ್ತಿರ ಇಲ್ಲೇನ ಶುಗರ್ ಫ್ಯಾಕ್ಟ್ರಿ ಐತಿ. ನಮ್ಮ ಮನೆ ಹತ್ತಿರ ನಿಯರೆಸ್ಟ್ ಆಗ್ತೈತಿ. ಫ್ಯಾಕ್ಟ್ರಿ ಚಾಲು ಇದ್ದಾಗ ಇಲ್ಲಿ ಬೂದಿ ಬೀಳ್ತೈತಿ ನಮ್ಮ ಮನೆ ಹತ್ತಿರ ಎಲ್ಲ. ಮತ್ತು ಹೊರಗಡೆ ಅರಿವಿ ಹಾಕ್ತೇವೆ, ಏನು ಅಂಗಳದಾಗ ಮನ್ಯಾಗ ಎಲ್ಲ ಕಡೆ ಬೂದಿ ಅಂದ್ರೆ ಬೂದಿ 3 ತಿಂಗಳು. ನಮ್ಮ ಮನೆ ಪರಿಸ್ಥಿತಿಗಳು ಕೇಳಬೇಡ್ರಿ, ಅಷ್ಟು ಬೂದಿ ಬಿದ್ದಿರ್ತೈತಿ. ಮತ್ತು ಹತ್ರಾಗೂ ನಮ್ಮ ಕಾಲುಗಳಂತೂ ಕೇಳಕ್ಕೆ ಹೋಗಬಾರ್ದು, ಆ ಪರಿ ಆಗ್ತಾವೆ. ಈಗ ನಮ್ಮ ರಿಯಾಂದ ಪ್ಲಾಸ್ಟರ್ ಒಂದು ವೈಟ್ ಕಲರ್ ಐತಿ. ಈ ಹುಡುಗಿ ಓಡಾಡಬೇಡ ಕುಂತಲ್ಲೇ ಕುಂಡಂದ್ರೆ ಕೇಳುವಾತು. ಓಡ್ಯಾಡಿ ಅದು ಪ್ಲಾಸ್ಟರ್ ವೈಟ್ ಇದ್ದಿದ್ದು ಬ್ಲ್ಯಾಕ್ ಕಲರ್ ಮಾಡ್ಕೊಂಡು ಇಟ್ಕೊಂಡಾಳು. ಇನ್ನು ನಾಳೆ ಡಾಕ್ಟ್ರ್ ಕಡೆ ಹೋಗೋದೈತಿ. 3 ದಿವ್ಸಿಗೆ ಬರ್ರಿ ಅಂತ ಅಂದಾರು. ಇನ್ನು ನಾಳೆ ಆ ಡಾಕ್ಟ್ರಿಗಿನ್ ಪ್ಲಾಸ್ಟರ್ ನೋಡಿ ಏನಂತಾನೋ ಅಂತ ಹತ್ತೈತಿ. ನಮಗೆಲ್ಲರೂ ಅವ್ರ ಮಮ್ಮಿಗೆ ಭಾಳ ಚಿಂತಿದೈತಿ, ಇಷ್ಟು ಕರ್ರಗೆ ಮಾಡ್ಕೊಂಡಾಳು, ಇನ್ನು ಡಾಕ್ಟ್ರ್ ನಾನು ಹಾಕಿದ್ದೇನೋ ಇಲ್ಲೋ ಅಂತ ಕೇಳ್ತಾರೇನೋ ಅಂತಂದ. ಇನ್ನು ಈಕೆ ಓಡಾಡಬೇಡ ಜಿಗಿದಾಡಬೇಡ ಅಂದ್ರೂ ಈ ಪರಿ ಜಿಗಿದಾಡತ್ತಾಳು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ವ್ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಫ್ರೆಂಡ್ಸ್.